ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಹಾಗೆ ಅಂಗನವಾಡಿ ಅಧ್ಯಕ್ಷೆಯಾಗಿರುವ ಎಸ್ ವರಲಕ್ಷ್ಮಿ ಮೇಡಮ್ ಅವರು ಜೊತೆಗೆ ಇನ್ನು ಅನೇಕ ಮುಖ್ಯ ವ್ಯಕ್ತಿಗಳೆಲ್ಲ ಸೇರಿ ಮತ್ತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅಧ್ಯಕ್ಷೆ ಆಗಿರುವಂತಹ ವರಲಕ್ಷ್ಮಿ ಮೇಡಮ್ ಅವರು ಈ ಪ್ರತಿಭಟನೆಯಲ್ಲಿ ನಿವೃತ್ತ ಹೊಂದ ಎಲ್ಲ ಅಂಗನವಾಡಿ ಸಹಾಯಕಿಯರು ಕಾರ್ಯಕರ್ತರೆಲ್ಲ ಭಾಗವಹಿಸಬೇಕು ಅಂತ ಹೇಳಿದ್ರು. ಯಾಕೆ? ಅದರ ಜೊತೆಯಲ್ಲಿ ಮತ್ತೆ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಪ್ರತಿಭಟನೆಗೆ ಸಿದ್ಧರಾಗ್ತಿದ್ದಾರೆ, ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಕಾರಣ ಇರ್ಬೋದು? ಪ್ರತಿ ಸರಿ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆ ನಡೆಸ್ತಾನೇ ಬಂದಿದ್ದಾರೆ, ಆದರೂ ಇವರಿಗೆ ಪ್ರತಿಫಲ ಸಿಗ್ಲಿಲ್ವಾ? ಇನ್ನು ಈಗ ನಡೀತಾ ಇರುವಂತಹ ಪ್ರತಿಭಟನೆ ಯಾತಕ್ಕಾಗಿ? ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರ ಗೌರವಧನ ಹೆಚ್ಚಳ ಮಾಡುವುದನ್ನು ನಿರಾಕರಿಸ್ತಾ ಅಥವಾ ಅಂಗನವಾಡಿ ವರ್ಕರ್ಸ್ಗಳನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಲು ನಿರಾಕರಿಸ್ತಾ ಅಥವಾ ಅಂಗನವಾಡಿ ವರ್ಕರ್ಸ್ ಯಾರ್ಯಾರು ನಿವೃತ್ತ ಹೊಂದಿದ್ದಾರೆ ಅವರನ್ನೆಲ್ಲ ಗ್ರ್ಯಾಜುವಿಟಿ ಕೊಡ್ತಾ ಇಲ್ವಾ? ಸೊ ಏನು ಮೂಲ ಕಾರಣ ಏನು ಇವಾಗ ನಡಿಬೇಕಾಗಿರುವಂತಹ ಪ್ರತಿಭಟನೆಗೆ? ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು, ಕಾರ್ಯಕರ್ತರು, ಸಹಾಯಕಿಯರು, ಮುಖ್ಯ ವ್ಯಕ್ತಿಗಳೆಲ್ಲ ಸೇರಿ ಸಿದ್ಧರಾಗಿದ್ದಾರೆ ಪ್ರತಿಭಟನೆಗೆ ಅಂತಾನೆ ಹೇಳ್ಬೋದು. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ಗಮನದಲ್ಲಿ ಇಟ್ಕೊಂಡು ಸೊ ಯಾತಕ್ಕಾಗಿ ನಡೀತಾ ಇದೆ ಪ್ರತಿಭಟನೆ, ಯಾವ ಡೇಟಿಗೆ ನಡೀತಾ ಇದೆ, ಇದರ ಮೂಲ ಕಾರಣ ಏನು, ಎಲ್ಲ ನಿವೃತ್ತ ಹೊಂದ ಮಹಿಳೆಯರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕಂತ ಅಧ್ಯಕ್ಷೆಯಾಗಿರುವ ವರಲಕ್ಷ್ಮಿ ಮೇಡಮ್ ಅವರು ಯಾಕೆ ಹೇಳಿದ್ರು, ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಎಲ್ಲ ಮಾಹಿತಿನೂ ಇರುತ್ತೆ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡೋದಾಗಲಿ, ಅಂದರೆ ಓಡಿಸ್ಕೊಂಡು ನೋಡೋದಾಗಲಿ ಏನು ಮಾಡಬೇಡಿ. ಕಂಪ್ಲೀಟ್ ಆಗಿ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ಸೊ ರಾಜ್ಯದಾದ್ಯಂತಹ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು, ನಿವೃತ್ತ ಹೊಂದ ಕಾರ್ಯಕರ್ತರು, ಸಹಾಯಕಿಯರು ಎಲ್ಲರೂ ಸೇರಿ ಮುಂಬರುವಂತಹ ದಿನಗಳಲ್ಲಿ ಪ್ರತಿಭಟನೆ ನಡೆಯಲಿದೆ ಅನ್ನೋದು ಮಾಹಿತಿ ಇತ್ತು, ತಮಗೆಲ್ಲ ತಿಳಿಸಿದ್ದೆ ನಾನಾಗಲೇ. ಆದರೆ ಇದೇ ಜೂನ್ 4ನೇ ತಾರೀಕು ಪ್ರತಿಭಟನೆ ನಡೆಸ್ತೀವಿ ಅಂತ ಅಧ್ಯಕ್ಷೆಯಾಗಿರುವ ವರಲಕ್ಷ್ಮಿ ಮೇಡಮ್ ಅವರಿಂದನೇ ಮಾಹಿತಿ ತಿಳಿದು ಬಂದಿದೆ. ಸೊ ಇದೇ ವಿಡಿಯೋದಲ್ಲಿ ಕೊನೆಯದಾಗಿ ಅವರು ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಕೂಡ ಪ್ಲೇ ಆಗುತ್ತೆ. ಸೊ ಅದು ಕೂಡ ನೋಡಿ. ಸೊ ಯಾಕೆ ಜೂನ್ 4ಕ್ಕೆ ಪ್ರತಿಭಟನೆ ನಡೆಸಲು ಸಿದ್ಧರಾಗ್ತಿದ್ದಾರೆ ಮತ್ತೆ ಅಂಗನವಾಡಿ ವರ್ಕರ್ಸ್ಗಳು ಅಂತಂದರೆ, ನಮ್ಮ ಸರ್ಕಾರಕ್ಕೆ ಗ್ರ್ಯಾಚ್ಯುಟಿ ಕೊಡೋದಾಗಿ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ ಪ್ರತಿಭಟನೆನೂ ಮಾಡಿದ್ರು, ತುಂಬ ಕೊಡಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಿಕೊಂಡಿದ್ರು. ಅದೇ ಪ್ರಕಾರ ಸರ್ಕಾರ ಕೂಡ ಆಯಿತು, ನಿವೃತ್ತ ಹೊಂದ ಮಹಿಳೆಯರಿಗೆ ನಾವು ಗ್ರ್ಯಾಚ್ಯುಟಿ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ಕೋರ್ಟಿಂದ ಕೂಡ ತೀರ್ಪು ಬಂದಿತ್ತು. ಅದರ ಜೊತೆಗೆ ಸರ್ಕಾರ ಇವಾಗ ಕೊಡಬೇಕಾಗಿರುವಂಥ ಗ್ರ್ಯಾಚ್ಯುಟಿ 2011ರಿಂದ ನಿವೃತ್ತ ಹೊಂದ ಮಹಿಳೆಯರಿಗೆ ಗ್ರ್ಯಾಚ್ಯುಟಿನ ಕೊಡಬೇಕಾಗಿತ್ತು. ಆದರೆ ಸರ್ಕಾರ ಕೇವಲ 2023ರಲ್ಲಿ ಯಾವ ಮಹಿಳೆಯರು ನಿವೃತ್ತ ಹೊಂದಿದಾರಲ್ವಾ ಅಂಗನವಾಡಿ ವರ್ಕರ್ಸ್ಗಳು, ಆ ಮಹಿಳೆಯರಿಗಷ್ಟೇ ನಿವೃತ್ತ ಹೊಂದ ಗ್ರ್ಯಾಚ್ಯುಟಿನ ಕೊಟ್ಟಿದ್ದಾರೆ. 2011ರಿಂದ ಕೊಡಬೇಕು, ಆದರೆ ಸರ್ಕಾರ ಕೊಟ್ಟಿರೋದು 2023ರಲ್ಲಿ ಹೊಂದಿದ್ದಂತಹ ನಿವೃತ್ತ ವರ್ಕರ್ಸ್ಗಳಿಗಂತಲೇ ಹೇಳಬಹುದು. ಸೊ ಈ ಕಾರಣಕ್ಕಾಗಿ ಎಲ್ಲ ಮುಖ್ಯ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಅಂಗನವಾಡಿ ವರ್ಕರ್ಸ್ ಎಲ್ಲ ಸೇರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. 2011ರಿಂದ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಹಾಗೆ ಇವಾಗ ನಿವೃತ್ತ ಹೊಂದ ಅಂಗನವಾಡಿ ವರ್ಕರ್ಸ್ಗಳ ಜೀವನ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಸರ್ಕಾರ 2011ರಿಂದ ನಿವೃತ್ತ ಹೊಂದ ಮಹಿಳೆಯರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು, ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದು ನಿವೃತ್ತ ಹೊಂದಿರುವಂತಹ 2011ರಿಂದ ಕೂಡ ಗ್ರ್ಯಾಚ್ಯುಟಿನ ಕೊಡಬೇಕು ಆ ಎಲ್ಲ ಮಹಿಳೆಯರಿಗೆ ಸರ್ಕಾರ ಅನ್ನೋ ಕಾರಣಕ್ಕೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಇದೇ ಜೂನ್ 4ಕ್ಕೆ. ಸೊ ಇದಕ್ಕೆ ಸರ್ಕಾರ ಏನಂತ ಹೇಳುತ್ತೆ, ಏನು ಹೇಳಿಕೆ, ಹಾಗೆ ಪ್ರತಿಭಟನೆ ತುಂಬಾ ಜೋರಾಗಿ ನಡೆಯಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಯಾವ ಮಟ್ಟಿಗೆ ನಡೆಯುತ್ತೆ ಪ್ರತಿಯೊಂದು ಡೀಟೇಲ್ಸ್ ವಿಡಿಯೋಸ್ ಕೂಡ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೀವೆಲ್ಲರೂ ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನದಿಂದ ದಿನ ಅಪ್ಡೇಟ್ ಆಗಿರುವಂತಹ ಏನೇ ಸುದ್ದಿ ಇದ್ರೂ ಕೂಡ ನಮ್ಮ ಚಾನಲಲ್ಲಿ ತಿಳಿಸಲಾಗುತ್ತೆ. ಸೊ ಗ್ರ್ಯಾಚ್ಯುಟಿಗೋಸ್ಕರ ಈ ಒಂದು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಂತಲೇ ಹೇಳ್ಬೋದು. ಸೊ ಅಧ್ಯಕ್ಷೆಯಾಗಿರುವ ಎಸ್ ವರಲಕ್ಷ್ಮಿ ಮೇಡಮ್ ಅವರೇ ಕೂಡ ಕೆಲವೊಂದು ಮಾಹಿತಿಗಳನ್ನ, ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಆ ಕ್ಲಿಪ್ ಕೂಡ ಬರುತ್ತೆ, ಅದನ್ನು ಡೀಟೇಲ್ ಆಗಿ ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ. ನಿವೃತ್ತ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. JCTU
AITUC, TUCC ಹಾಗೂ AIUTUCಯಿಂದ ಹಮ್ಮಿಕೊಂಡಿದ್ದೇವೆ. ಕಾರಣ ಗ್ರ್ಯಾಚ್ಯುಟಿ ಆಕ್ಟ್ 1972ರಲ್ಲಿ ಬಂತು. 75ರಲ್ಲಿ ನಮ್ಮ ಇಲಾಖೆ ಆರಂಭ ಆಯಿತು. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಗ್ರ್ಯಾಚ್ಯುಟಿ ಆ್ಯಕ್ಟನ್ನು ನಮ್ಮ ಸರ್ಕಾರ ಜಾರಿ ಮಾಡಿತು. ಅದಕ್ಕೆ ನಾವು ಸ್ವಾಗತಿಸ್ತೇವೆ, ಅಭಿನಂದಿಸ್ತೇವೆ. ಆದರೆ 2011ರಲ್ಲಿ ಏನು ನಿವೃತ್ತಿಯನ್ನು ನಮಗೆ ಏಜನ್ನು ತಗೊಂಡು ಬಂದು ನಿವೃತ್ತಿ ಮಾಡಿದ್ರು, ಆ ಕಾರ್ಯಕರ್ತೆಯರಿಗೆ ಕೈಬಿಟ್ಟು 11ರಿಂದ ಹಿಡಿದು 2031/3/23ವರೆಗೂ ಕೊಟ್ಟಿಲ್ಲ. 1/4/23ರಿಂದ ಜಾರಿ ಮಾಡಿದೆ ಸರ್ಕಾರ. ಅದನ್ನು ವಿರೋಧಿಸಿ ಅದನ್ನು ಬದಲಾವಣೆ ಮಾಡಿ 23ರಿಂದ ಅಲ್ಲ 2011ರಿಂದ ಕೊಡಿ ಅಂತ ಹೇಳಿ ಮೂರೂ ಸಂಘಟನೆಗಳು ಕಡಿಮೆ ಸಂಬಳದಲ್ಲಿ ನೀವು ಕೊಟ್ಟಂಥ ಎಲ್ಲ ಯೋಜನೆಗಳನ್ನು ಈ ಸಮಾಜಕ್ಕೆ, ಜನರಿಗೆ ತಲುಪಿಸಿ ಹೋಗಿರ್ತಕ್ಕಂಥ ಮಹಿಳೆಯರು ಇವತ್ತು ಬರಿಗೈಯಲ್ಲಿ ಹೋಗಿ ಜೀವನ ಸಾಗಿಸೋಕ್ಕಾಗದೆ ಒಂದು ಪೆನ್ಷನ್ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಆ ಹೆಣ್ಮಕ್ಳಿಗೆ, ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿಯನ್ನು ಜಾರಿ ಮಾಡಬೇಕಂತ ಹೇಳಿ ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ವಿ. ಆಗ ಸಚಿವರು ಒಂದು ಸಭೆಯನ್ನು ಕರೆದು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದಾಗ, ಹೌದು ಇದಾಗಬೇಕಾಗಿತ್ತು, ಯಾಕೆ ಹಿಂದಿನವರು ಮಾಡಿದ್ರು, ಹೀಗೆ ನಾವು ಮಾಡೋಣ, CM ಜೊತೆ ಮಾತಾಡ್ತೀನಿ ಅಂತ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದಾರೆ. ಸನ್ಮಾನ್ಯ ಸಚಿವರು ಇವತ್ತು 50ನೇ ವರ್ಷದ ಏನು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀರಿ, ಮಾಡೋಕ್ಕೆ ಹೊರಟಿದ್ದೀರಿ. ತುಂಬ ಅಭಿನಂದನಾರ್ಹವಾದಂಥ ಸ್ವಾಗತವನ್ನು ಬಯಸ್ತೇವೆ ಸಂಘಟನೆಗಳಿಂದ. ಅದೇ ಸಂದರ್ಭದಲ್ಲಿ ಈ ನಿವೃತ್ತ ನೌಕರರಿಗೆ 2011ರಿಂದ ಏನು ನಿವೃತ್ತಿ ನೌಕರರಿಗೆ ಗ್ರ್ಯಾಚ್ಯುಟಿ ವಂಚಿತರಾಗಿದ್ದಾರೆ, ಆ ಗ್ರ್ಯಾಚ್ಯುಟಿಯನ್ನು ಜಾರಿ ಮಾಡಿ ಆ ದಿನ ತಾವು ಘೋಷಿಸಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ಕೇಳಲಿಕ್ಕೆ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡು ಜೂನ್ 4ನೇ ತಾರೀಕು ರಾಜ್ಯಾದ್ಯಂತ ಹೋರಾಟ, ಎಲ್ಲ ನಿವೃತ್ತ ಕಾರ್ಯಕರ್ತೆಯರು ಕೂಡ ಬರಬೇಕು, ನಿಮ್ಮ ಹಕ್ಕುಗಳನ್ನು ಪಡಿಬೇಕು ಅಂತ ಈ ಮೂಲಕ ತಿಳಿಸ್ತಾ